ಸ್ಮೂತ್ ಪೂರಾ ಸಸ್ಪೆನ್ಷನ್. ಈ ತರ ಏನಾರ ಕಚ್ಚಾ ರೋಡ ಸಂದಿ ಗಾರಿ ಗೀರಿ ಎಲ್ಲ ಇದಕ್ಕೇನು ಇದು ಅನ್ಸಲ್ಲ. ಹಾಯ್ ಹಲೋ ನಮಸ್ಕಾರ ಮಂಡಳಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸದ್ಯಕ್ಕೆ ಏನಪ್ಪಾ ಅಂದ್ರ ಹೇಳಿ ಏನೋ ಪರಿಸ್ಥಿತಿಯಾಗಿಲ್ಲ ಇವತ್ತೇನ್ ಮಾಡತ್ತೀವಿ, ನನ್ನ ಬೈಕ್ ರಿವ್ಯೂ. ನಾನು ಈಗ 2 ವರ್ಷ ತನ ನಡೆಸಿನಿ. ನನಗೇನು ಪ್ರಾಬ್ಲಮ್ ಬಂದವ ಗಾಡಿ ಒಳಗೆ, ಏನೇನು ಪ್ರಾಬ್ಲಮ್ ಇಲ್ಲ ಅನ್ನೋದೆಲ್ಲ ನಾನು ನಿಮ್ಗೆ ತಿಳಿಸ್ಕೊಡ್ಲಿಕ್ಕೆ ಅರ್ಥ ಮಾಡಿಸ್ಕೊಡ್ಬೇಕಂತ ಟ್ರೈ ಮಾಡ್ಲತ್ತೀನಿ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ. ಇವತ್ತ ನನ್ ಬೈಕ್ ರಿವ್ಯೂ ನಾ ಮಾಡಕ್ ಬಂದೀನಿ. ಅಂದ್ರ 2 ವರ್ಷ ತನ ನಡೆಸಿ ಇದು ಮಾಡಿದ್ದ. 2 ವರ್ಷದಿಂದ ನನಗಾಗಿ ಎಕ್ಸ್ಪೀರಿಯನ್ಸ್ ಏನು, ನನ್ ಗಾಡಿ ಸಂಗಟ ಗಾಡಿ ಹೆಂಗದ ಏನಿಲ್ಲ ತಿಳ್ಕೆ ಯೂಸ್ ಮಾಡಿ 2 ವರ್ಷ ಆದ ಬಳಿಕ ರಿವ್ಯೂ ಮಾಡ್ಲತ್ತೀನಿ. ಸೊ ಬರ್ರಿ ವಿಡಿಯೋ ಕಂಟಿನ್ಯೂ ನೋಡ್ರಿ, ಸ್ಕಿಪ್ ಮಾಡ್ಲಾರೆ. ಶುರು करते हैं ಮಂಡಳಿ, ನಮ್ಮ ಎದುರಿರೋದು ಈಗ ನನ್ನ ಬೈಕ್ ಯೂರೋ X+ 200. ನಾ 2 ವರ್ಷ ಆಯ್ತು ಇದಕ್ಕ ಯೂಸ್ ಮಾಡ್ಲತ್ತು. ಇದ್ರದ್ದು ಫ್ಯೂಚರ್ ನನಗಿಷ್ಟ ಆಗಿದೆ ಏನಪ್ಪಾ ಅಂತಂದ್ರೆ, ಇದ್ರೊಳಗೆ ಇದೇನು ಗ್ರಾಫಿಕ್ಸ್ ಯೂಸ್ ಮಾಡಿರಲ್ಲ, ಅದಂತೂ ಕಲರ್ ಪಸಂದ್ ಆಗಿದೆ. ಇದೆಲ್ಲ ಸ್ಕ್ರಾಚ್ ಇದು ಆಗಿ ಸ್ವಲ್ಪ ಇಗ್ನೋರ್ ಮಾಡ್ರಿ. ಆಯ್ತು ಬಿಡು. ಸ್ವಲ್ಪ ಅಲ್ಲಲ್ಲಿ ಗಾಡಿ ಬಿದ್ದು ಮಾಡಿ ಪೆಟ್ ಬಿದ್ದು ಹಂಗ್ ಸ್ಕ್ರಾಚಸ್ ಆಗ್ಯದ, ಅದೆಲ್ಲ ಇಗ್ನೋರ್ ಮಾಡ್ರಿ. ಟ್ರಾಫಿಕ್ ದಾಗ ಯಾವ್ದೇ ರೀತಿ ಏರಿಯಾ ಏನ್ ತ್ರಾಸ್ ತೊಲರ ಆರಾಮ್ ಹೋಗ್ತದ. ಈಗ ನೋಡ್ಬೋದು ಹೆವಿದಾಗ ಸ್ಪೋರ್ಟಿ ಹೆವಿ ಬೇಕಾದಂಗ ರಫ್ ಆಗಿ ಯೂಸ್ ಮಾಡಿದೀನಿ. ನಾವು ಗೇರ್ ಹಾಕ್ಲರ್ ಮೇಲೆ ಎತ್ ಮಾಡ್ತೀನಿ ಅಂದ್ರು ಈ ತರ ಹೋಗ್ಬೇಕು. ಸಸ್ಪೆನ್ಷನ್ ಅಂತೂ ಬೆಣ್ಣೆ ಇದ್ದಂಗ ಇದ್ರಾಗ ಏನು ಕಾಂಪ್ರಮೈಸ್ ಇಟ್ಟಿಲ್ಲ ಸಸ್ಪೆನ್ಷನ್ ದಾಗ. ನೋಡ್ರಿ, ಇದು ಸಸ್ಪೆನ್ಷನ್ ಅಂತೂ ಹೆವಿ ಸ್ಮೂತ್ ಪೂರಾ ಸಸ್ಪೆನ್ಷನ್. ಈ ತರ ಏನಾರ ಕಚ್ಚಾ ರೋಡ ಸಂದಿ ಗಾರಿ ಗೀರಿ ಎಲ್ಲ ಇದಕ್ಕೇನು ಇದು ಅನ್ಸಲ್ಲ. ಈ ತರ ಕಚ್ಚಾ ರೋಡ್ಗಳೆಲ್ಲ ಏನು ಸಂಬಂಧ ಇಲ್ಲಾರದಾಗ ಆರಾಮಾಗಿ ಫೀಲ್ ಮಾಡ್ಕೊಂಡ್ ಹೋಗ್ಬೋದು. ಮತ್ತೆ ಹೆವಿ ಯಾವುದೇ ರೀತಿಯಾಗಿ ಪೇನ್ ಬ್ಯಾಕ್ ಪೇನ್ ಜಂಪ್ ಎತ್ ಹಾಕೋದು ಏನೇನು ಪ್ರಾಬ್ಲಮ್ ಇಲ್ಲ ಗಾಡಿಗೆ. ಮತ್ತೆ ನಿಮ್ಗೆ ಇದು ನನಗೊಂದು ಪ್ರಾಬ್ಲಮ್ ಇದೇನ್ ತಿಳಿಯಲಾಗದಂದ್ರ, ಇದೇನ್ ಕೇಬಲ್ ಐತಲ್ಲ ಬ್ರೇಕ್ದು ಮತ್ತ ಓಡೋಮೀಟರ್ ಇದು, ಈ ಕೇಬಲ್ ಟಚ್ ಆಗಿ ಇಲ್ಲಿ ತರ ಇದು ಅಲ್ಲತ್ತ. ಇದಕ್ ಏನಾರೇ ಸೊಲ್ಯೂಷನ್ ಇತ್ತಂದ್ರ ನನಗ್ ಕಮೆಂಟ್ ಮಾಡಿ ತಿಳಿಸ್ರಿ. ಸೊಲ್ಯೂಷನ್ ಸಿಕ್ತಂದ್ರ ನೈಟ್ ಅಷ್ಟು ಎಕ್ಸಾಕ್ಟ್ ಗೊತ್ತಿಲ್ಲ ಅಂದ್ರೂ 5.5 ಇಲ್ಲ 5.6 ತನ ಆರಾಮಾಗಿ ನಮ್ಗ ಟೋ ಟಚ್ ಆಗ್ತಾ. ಇಷ್ಟು ನನ್ಕಿಂತ ಹೈಟ್ ಇದ್ದವ್ರಿಗೆ ಒಂದ್ ಸ್ವಲ್ಪ ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. ಸ್ವಲ್ಪ ನನಗ್ ಹೈಟ್ ದಿಂದ ಸ್ವಲ್ಪ ಇದು ಅನಿಸ್ತದ, ಅದಕ್ಕ ಹೈಟ್ ಏನು ಮಾಡ್ಕೊಳಕ್ ಬರಲ್ಲ. ಗಾಡಿ ಇಷ್ಟ ಆಯ್ತಂದ್ರ ಹೈಟ್ ಹಾಕಿರ್ಲಿ ಏನ್ ಹಾಕಿರ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಲೇಬೇಕಾಗ್ತದ. ನಮ್ದು ಕನ್ಸಿಂದ ಇತ್ತಂದ್ರ ಗಾಡಿ ಏನ್ ಕೇಳತ್ತಿರ್ಲ. ಈಗ ಸದ್ಯಕ್ಕ ಸೈಲೆನ್ಸರ್ಸ್ ಅಂತ ಅಗ್ದಿ ಸ್ಮೂತ್ ಕ್ಲಾಶಿದಾಗದ ಬೈಕ್ ಅಂತೂ ನನಗಂತೂ 200 4V. ಇದು ಈಗ ಏನ್ 210 ಬಿಟ್ರಲ್ಲ, 210 ಅದು ದೊಡ್ಡದಾಗಿ ಬ್ರಾಡ್ ಆಗಿ ಬಿಟ್ರ 210. ಬಟ್ ಅದ್ರಕ್ಕಿಂತ ನನಗ್ ಅನ್ಸಿದೇನದ 210 ಕಿಂತ ನನಗ 200 4V ಇದೇ ಮಸ್ತ್. ಅದು ಈ ಮಾಡಲ್ದಾಗ ಇದೇ ಕಲರ್ ಬೆಸ್ಟ್, ನನಗಂತೂ ಪಸಂದ್ ಆಗಿದ್ದು ಇದೇ ಕಲರ್. ಅದಕ್ಕೆ ಇದೇ ಕಲರ್ ತೊಗೊಂಡಿನಿ. ನಾ ತೊಗೊಂಡ್ಬಿಟ್ಟು 2 ವರ್ಷ ಆಯ್ತು ಅಂದ್ರೂ ಆರಾಮ್ ಶೋರೂಮ್ ಹೆಂಗದ ಹಂಗೆ ಮೇಂಟೈನ್ ಅದ. ಗಾಡಿ ಏನು ಚೇಂಜಸ್ ಮಾಡಿಲ್ಲ, ಹ್ಯಾಂಡಲ್ ಒಂದು ಚೇಂಜಸ್ ಮಾಡೀನಿ, ಅದು ಬಿಟ್ರೆ ಬೇರೆ ಏನು ಮಾಡಿಲ್ಲ. ಆಯ್ತಾ. ಸೀಟ್ ನೀವು ನೋಡ್ಲತ್ತಿರಲ್ಲ, ಸ್ವಲ್ಪ ಹಾರ್ಡ್ ಅದ ಸೀಟ್, ಬಟ್ ಕ್ಲಾಶಸ್ ಸ್ವಲ್ಪ ಕಮ್ಮಿ ಅದ. ಇಲ್ಲಿ ಬಿಡ್ತಾ ಜಾಸ್ತಿ ಇತ್ತಂದ್ರೆ ಲಾಂಗ್ ನೀವು ಎಷ್ಟು ಹೋದ್ರು ಬಿ ಏನು ಅನಿಸ್ತಿದಿಲ್ಲ. ಬಟ್ ಇದು ಸ್ವಲ್ಪ ಹಾರ್ಡ್ನೆಸ್ ಅನಿಸ್ತದ ನಿಮ್ಗ ಲಾಂಗ್ ನಡೆಸ್ಲಿಕ್ಕ. ಸ್ವಲ್ಪ ಪೇನ್ ಸ್ಟಾರ್ಟ್ ಆಗ್ಬಿಡ್ತದ ಲಾಂಗ್ ನಡೆಸಿದ್ರೆ. ಇಷ್ಟ ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ಅದು ಬಿಟ್ರೆ ಬಾಕಿ ಸಬ್ಬೆಲ್ಲ ನಿಮ್ಗೆ ಗೊತ್ತಿದ್ದೀವ. ಗಾಡಿ ಬಂದೇ 20 ವರ್ಷ ಆಯ್ತು. ನನಕ್ಕಿಂತ ಎಷ್ಟೋ ಮಂದಿ ರಿವ್ಯೂ ಮಾಡ್ಯಾರ. ಇದು ನನ್ನ ಪರ್ಸನಲ್ ರಿವ್ಯೂ. ಯಾಕ ಇಷ್ಟು ವರ್ಷ ನಡೆಸಿನಿ. ಅವರು ಎಲ್ಲ ತೊಗೊಂಡು ತಿಂಗಳಿಗೆ 2 ತಿಂಗಳಿಗೆ 3 ತಿಂಗಳಿಗೆ ಹಿಂಗೆಲ್ಲ ರಿವ್ಯೂ ಮಾಡಿರ್ತಾರ. ಬಟ್ ನಾ ತೊಂದು 2 ವರ್ಷ ಆಯ್ತು. ಅವ್ರ ಬಲ್ಲಿ ನಾ ತೊಂದವ್ರ ಬಲ್ಲಿ ಒಂದು 6 ತಿಂಗಳು ಮೊದಲಿತ್ತು. ಕಮ್ಸೆ ಕಮ್ 2.5 years ಈಗ ನನ್ ಗಾಡಿಗೆ. ನೀವು ನೋಡಬಹುದು ಇಲ್ಲಿ 26,752 ಕಿಲೋಮೀಟರ್ ಆಗಿದೆ ಟೋಟಲ್. 26,000 ನಡೆಸಿದ ಬಳಕ ಈಗ ಎಕ್ಸೆಲ್ ನೋಡಿದ್ರ ಓನರ್ ರಿವ್ಯೂ ಈಗ ನೋಡ್ಕೋಬಹುದು ನೀವು. ಯಾಕಂದ್ರೆ 26,000 ಕಿಲೋಮೀಟರ್ ಓಡಿಸಿದ ಬಳಕೆ ಇದ್ರ ಗಾಡಿದ ಪ್ರಾಬ್ಲಮ್ಸ್ ಏನ್ ಇದಿರ್ತವ, ಫೇಸ್ ಮಾಡಿರ್ತೀವಿ ಪ್ರಾಬ್ಲಮ್ಸ್ ಗಳೆಲ್ಲ ಗೊತ್ತಾಗ್ಬೇಕು, ನಿಮ್ಗೆ ತಿಳಿಸ್ಕೊಡ್ಲಿಕ್ಕೆ ಈಜಿ ಆಗ್ತದ. ಬಟ್ ಗಾಡಿ ಬಗ್ಗೆ ಹೇಳ್ಬೇಕಂದ್ರೆ ಏನಿಲ್ಲ, ಅಗದಿ ಗಾಡಿ ಕುದುರೆ ಇದ್ದಂಗ ಗಾಡಿ. ನಾ ಫಸ್ಟ್ ಬೈಕ್ ತಂದಾಗ ಸೀದಾ ಹೋಗಿದ್ದಲ್ಲಿ ಅಂದ್ರೆ ತಿರುಪತಿ.
ತಿರುಪತಿ ಆಗ್ಬೇಕು ನಾ ಕೆಲವೊಂದ್ ಮತ್ತ ತೆಲಂಗಾಣದಾಗ ಕೆಲ್ಸಿಗಿದ್ರ ಹೈದರಾಬಾದ್ ಸೈಡ್ ಕೆಲ್ಸಿಗಿದ ಅನ್ನು ತಗೊಂಡೋಗಿನಿ. ಅದಾದ್ಬೇಕು ಮನೇಲಿ ಹಂಗ ತಿಳ್ಕಿ ಒಂದ್ ಬೆಂಗಳೂರು ರೈಡ್ ಅಂತ ಹೋಗಿದ್ದಲ್ಲ, ಒಂದ್ ಕೆಲ್ಸ ಹೋಗಿದ್ದಲ್ಲ ಬೆಂಗಳೂರಿಂದ ಬರಾಮತಿಗೆ. ಅದೊಂದ್ ರೈಡ್ ಮಾಡಿದ, ಅದೊಂದ್ ಲಾಂಗ್ ನಾ ಬಂದ್ರು ಇನ್ನು ನನಗ್ ಪ್ರಾಬ್ಲಮ್ ಫೇಸ್ ಆಗಿಲ್ಲ. ಯಾವ್ದೇ ತರ ಕೈ ಪೇನ್ ಬಂದಿಲ್ಲ, ಬ್ಯಾಕ್ ಪೇನ್ ಬಂದಿಲ್ಲ. ಬಟ್ ಬಂದಿದಂದ್ರೆ ಏನಂದ್ರ ನಮ್ದೇನು ಇದು ಅಲ್ಲ, ಶೀಟ್ ಸ್ವಲ್ಪ ಹಾಡೋದಲ್ಲ, ಅದರಿಂದ ಸ್ವಲ್ಪ ಪೇನ್ ಅನಿಸ್ತಿತ್ತು ಲಾಂಗ್ ಓದಬೇಕ. ಅದು ಬಿಟ್ರೆ ಯಾವ್ದೇ ರೀತಿಯಾಗ ನನಗೇನ್ ಪ್ರಾಬ್ಲಮ್ ಅನ್ಸಿಲ್ಲ ಗಾಡಿದ್ದು. ಆಯ್ತಾ, ನಿಮಗ್ ಒಂದು ಹೇಳ್ಬೇಕತ್ತ ಏನತ್ತ ಅಂದ್ರ 2 ವರ್ಷ ಕಂಪ್ಲೀಟ್ ಆಯ್ತಲ್ಲ. 2 ವರ್ಷನಾಗ ನನ್ ಗಾಡಿ 1 ವರ್ಷ ತನ ಅಂತೂ ನಾ ಏರ್ ಚೆಕ್ ಮಾಡಿಲ್ಲ, ಏರ್ನು ಹಾಕಿಲ್ಲ. ನೀವ್ ಅನ್ಬೋದು ಏನಪ್ಪಾ ಏರ್ನು ಚೆಕ್ ಮಾಡೋದ ಹಂಗಿಲ್ಲ ನಾ ನೋಡಮ್ಮ ಎಷ್ಟಲ್ಲೇ ಹೋಗ್ತದ ನೋಡಮ್ಮಲ್ಲ ಹೆಂಗ್ ಯೂಸ್ ಮಾಡ್ರ ರಫ್ ಅಂಡ್ ಟಫ್ ನಂಗೆ ಬಿದು ಬರ್ತೈತಿ ಮಾಡೋದು. ಏರ್ನು ಹಾಕಿಲ್ಲ, ಅದು ನಮ್ ದೊಡ್ಡ ತಪ್ಪ. ಏರ್ ಎಲ್ಲ ಮೇಂಟೈನ್ ಮಾಡ್ಬೇಕು, ಯಾಕ ಮೈಲೇಜ್ ಪ್ರಾಬ್ಲಮ್ ಬರ್ತದ, ಮೈಲೇಜ್ ಡ್ರಾಪ್ ಆಗ್ತದ. ನಿಮ್ಮದು ಏರ್ ಕರೆಕ್ಟ್ ಅದಕ್ಕೆ ಏನ್ ಮಾಡ್ಬೇಕು, ಎಷ್ಟು ಐತಿರ್ತದ ಅದು ಮೇಂಟೈನ್ ಮಾಡ್ರಿ, ಮೈಲೇಜ್ ಡ್ರಾಪ್ ಆಗ್ತದ. ದೊಡ್ಡ ನನಗೆ ಹಂಗೆ ಅಲತ್ತಿತ್ತು. ಆಮೇಲೆ ನಾ ಒಂದ್ ವರ್ಷ ಆಗ್ಬೇಕ ಮೆಕ್ಯಾನಿಕ್ ಅಂದ್ರ ಇಲ್ಲ ಸರ್, ನೀವು ಕಂಪಲ್ಸರಿ ಪೆಟ್ರೋಲ್ ಹಾಕೊಂಡಾಗ ಮರಿ ಏರ್ ಚೆಕ್ ಮಾಡಿಸ್ಬೇಕು, ಅವಾಗ ನಿಮ್ದು ಮೈಲೇಜ್ ಎಲ್ಲ ಬೈಕ್ ಸರಿಯಾಗಿ ಕೊಡ್ತದ ಅಂತ ಹೇಳಿದ್ರು. ಅವಾಗ ನಾ ಏರ್ ಕಟ್ಟಿ. ಆದ್ರ ಒಂದ್ ಮಾನಿಸ್ಬೇಕಂತಂದ್ರ ಏನಪ್ಪಾ ಅಂದ್ರ ನನ್ನ ಬೈಕಿಂದು ಇನ್ನೂವರೆಗೂ ಒಂದು ಪಂಚರ್ ಆಗಿಲ್ಲ. ಮುಂದಿನ ಸೈಡ್ ಪಂಚರ್ ಆಗಿಲ್ಲ, ಹಿಂದಿನ ಸೈಡ್ ಪಂಚರ್ ಆಗಿಲ್ಲ, ಒಂದು ಪಂಚರ್ ಇಲ್ಲ. ನಾ ಅಷ್ಟೆಲ್ಲ ಲಾಂಗ್ ತಿರ್ಗಾಡಿನ 26,000 ಕಿಲೋಮೀಟರ್, ಟೋಟಲ್ 20,000 ಅಂತೂ ನಾನೇ ತಿರ್ಗಾಡಿಸ್ ಅಂತಂದ್ರು 20,000 ಕಿಲೋಮೀಟರ್ದಾಗ ಒಂದೊಂದು ಪಂಚರ್ ಆಗಿಲ್ಲ ನನಗ. ಅದೊಂದು ಇದು ನನಗೆ ಆಗ್ಬೇಕು ಗೊತ್ತಾಗ್ತಾ ಇದ್ರ ಪಂಕ್ಚರ್ದು ತೆಗೆಯೋದು ಪ್ರಾಬ್ಲಮ್ ಏನದ ಏನಂತ ಆದ್ಬೇಕು ಗೊತ್ತು. ಬಟ್ ಅಲ್ತನ ಆಗಿಲ್ಲ. ತೋರ್ಕೊಂಡಾಗ ಚಂದ ನಡೆದ ನಡಿಲಿಕ್ಕೆ ಬಿಡ್ಕೊಳಮ್ ಇಷ್ಟೇ. ಮತ್ತೊಂದೇನಪ್ಪಾ ಅಂದ್ರ ಕಂಪ್ನಿ ಇದಕ್ಕ ಮೈಲೇಜ್ ಇದು ಮಾಡೋದು 32 ಅಂತ. ಬಟ್ ನನಗಿದು ಸದ್ಯಕ್ ಮೈಲೇಜ್ ಕೊಡ್ತಾ ಇರೋದು 42 ಕಿಲೋಮೀಟರ್ ತನಕ ಕೊಡ್ತದ. ಇದಕ್ಕಿನ್ನ ಲಾಂಗ್ ನೀವ್ ಏನಾದ್ರು ಹೋದ್ರಿ, ಗೇರ್ ಶಿಫ್ಟ್ ಮಾಡ್ರಿ, ಆರಾಮ್ ಲಾಂಗ್ ಹೋದ್ರು 45ರಿಂದ 48 ತನ ಅಂತೂ ಟಾರ್ಗೆಟ್ ನಾ ಕಂಪಲ್ಸರಿ ಇಟ್ಟಿರ್ತೀನಿ. ಹಿಂದೇನಾದ್ರು ಲಗೇಜ್ ಎಕ್ಸ್ಟ್ರಾ ಪರ್ಸನ್ ಇತ್ತಂದ್ರ ಮತ್ತ 45-40 ಕೊಟ್ಟೆ ಕೊಡ್ತದ. ಮತ್ ಸಿಂಗಲ್ ಇದ್ರಂದ್ರ ಆರಾಮ್ಸೆ 48ರಿಂದ 50 ಕೊಟ್ಟೆ ಕೊಡ್ತಾನ. ತಿರುಪತಿ ಹೋದ ನನಗೆ ಕಮ್ಸೆ ಕಮ್ 55 ತನ ಮೈಲೇಜ್ ಕೊಟ್ಟದ. ಬಟ್ ಮೈಲೇಜ್ ದಾಗ ಏನು ಕಾಂಪ್ರಮೈಸ್ ಇಲ್ಲ, ಬೆಸ್ಟ್ ಮೈಲೇಜ್ ಅದ, ಅದನ್ನು ಅದ. ಬಟ್ ಬಿಗಿನರ್ ರೈಡರ್ಗಳು ಏನಿರ್ತಿರ್ತದ, ನಾ ರೈಡ್ ಮಾಡ್ತೀನಿ ಬಿಗಿನರ್ ಇದ್ದೀನಿ ಅನ್ನೋರಿಗೆಲ್ಲ ಇದು ಹೇಳ್ ಮಾಡಿಸಿದ ಗಾಡಿ ಅದ. ಕಣ್ಣು ಮುಚ್ಚಿ ತಗೋಬಹುದು. ಕೆಲವೊಂದಿಷ್ಟುಗಳು ನೋಡು ಲೋಪದೋಷಗಳು ಇದ್ದಿರ್ತಾವ, ಮನುಷ್ಯ ಅಂದ್ಬೇಕು ಲೋಪದೋಷ ಇದ್ದಿರ್ತಾವ. ಇನ್ನು ಬೈಕ್ ಒಳಗಳಂತೂ ಇದ್ದಿರ್ತಾವ. ಅವೆಲ್ಲ ಸ್ವಲ್ಪ ಇಗ್ನೋರ್ ಮಾಡ್ತೀವಿ. ಉಳಿದೆಲ್ಲ ಬೈಕ್ ಆಲ್ಮೋಸ್ಟ್ 1 ನಂಬರ್ ಅದ. ಬೈಕ್ ಬಗ್ಗೆ ಏನ್ ದೂಸರ ಮಾತಿಲ್ಲ ಆಯ್ತಾ. ಈಗ ನೋಡ್ರಿ, ಈಗ ನಾ ಎಷ್ಟು ಸ್ಪೀಡ್ ಹೊಟ್ಟೇನಿ, ಈಗ 20 ಅದ, 3 ಗೇರ್ ಅವ, ಕಡ್ಕೊಡಿಲ್ಲ. ಬೇರೆ ಗಾಡಿ ಆದ್ರ ಗೇರ್ ಡೌನ್ ಮಾಡ್ಸೋತ ಇದೇನಿಲ್ಲ. ನೀವ್ ಎಷ್ಟ್ ಹಾಕ್ಬಿಟ್ಟಿರ್ತಿರಲ್ಲ ಅಷ್ಟು ಓಕೆ. ಅದಕ್ಕಿಂತ ಕೆಳಗ್ ಬಂದ್ರ ಅದು ಬಿಟ್ರ ಬೈಕ್ದಾಗ 1 ನಂಬರ್ ಅದ. ಅದೇನ್ ಹೇಳ್ ಮಾಡ್ಸಿಲ್ಲ, ನಮ್ ರೋಡಿಗಂತೂ ಹೇಳ್ ಮಾಡಿಸಿ ಗಾಡಿ ಅನ್ಬೋದು ಇದು. ಯಾಕ ಅಫ್ಜಲ್ಪುರ್ ಕಡೆ, ಗುಲ್ಬರ್ಗ ಕಡೆ ಇವ್ರು ಯಾರು ರೋಡ್ ಉದ್ದಾರ ಮಾಡಲ್ಲ, ಹೇಳ್ ಮಾಡಿಸಿ ಗಾಡಿ ಅದದು. ಯಾರು ತೊಂದ್ರು ಕಣ್ಣು ಮುಚ್ಚಿ ತಗೋಬಹುದು ಆಯ್ತಾ. ನಾನ್ ನಡೆಸ್ಲೈತಿ 26,000 ಕಿಲೋಮೀಟರ್, 20,000 ಕಿಲೋಮೀಟರ್ ನಡೆಸಿನ. ನನಗಂತೂ ಯಾವ್ದೇ ರೀತಿ ಪ್ರಾಬ್ಲಮ್ ಬಂದಿಲ್ಲ. ಹ್ಯಾಂಡಲ್ ಇಟ್ಟೆ ನನ್ ಸಲ ಚೇಂಜ್ ಮಾಡ್ಕೊಂಡಿನಿ ಆಯ್ತಾ. ಹ್ಯಾಂಡಲ್ ರೈಸ್ ಮಾಡೋದ್ ಬೇಕೇನದ ಮರಿದೆ, ಯಾರು ಹ್ಯಾಂಡಲ್ ರೈಸ್ ಮಾಡ್ಕೋತೀರಿ, ಹ್ಯಾಂಡಲ್ ಬಿಡ್ತೋತಿರಲ್ಲ, ಕ್ಲಚ್ ಕೇಬಲ್ ಒಂದು ನೀವು ಚೇಂಜ್ ಮಾಡ್ಸ್ಕೊಂಡ್ಬಿಡ್ರಿ. ಲಾಂಗ್ ಇತ್ತಿ ಕ್ಲಚ್ ಕೇಬಲ್ ಹಾಕೊಂಡ್ಬಿಡ್ರಿ. ಯಾಕಂದ್ರೆ ನೀವು ಚಿಕ್ಕದಿದ್ದು ಕ್ಲಚ್ ಕೇಬಲ್ ಅದೇ ಕ್ಲಚ್ ಕೇಬಲ್ ಓಪನ್ ಮಾಡಿದ್ರ ನಿಮ್ಗೆ ಕ್ಲಚ್ ಪ್ಲೇಟ್ ವರ್ಕ್ ಬಂದ್ಬಿಡ್ತದ. ಯಾಕ ಕ್ಲಚ್ ಕೇಬಲ್ ಶಾರ್ಟ್ ಆಗ್ಬಿಡ್ತದ. ನೀವು ಅದೇ ರುಬ್ಬಿ ಹಾಕಿ ಬಿಟ್ರ ಕ್ಲಚ್ ಪ್ಲೇಟ್ ವರ್ಕಿಗೆ ಬಂದ್ಬಿಡ್ತದ. ಅದಕ್ಕೇನತ್ರಿ, ನೀವು ಕ್ಲಚ್ ಹ್ಯಾಂಡಲ್ ಏನಾದ್ರೆ ಚೇಂಜ್ ಮಾಡಿಸ್ಕೊಂಡಿದ್ರಿ, ಹ್ಯಾಂಡಲ್ ರೈಸರ್ ಹಾಕೊಂಡಿರಲ್ಲ, ಹ್ಯಾಂಡಲ್ ಹೊಡ್ತಿದ್ ಹಾಕೊಂಡ್ರ ಕ್ಲಚ್ ಕೇಬಲ್ ಒಂದು ಲಾಂಗ್ ಇದ್ ಹಾಕೊಂಡ್ಬಿಡ್ರಿ. ಲಾಂಗ್ ಇಲ್ಲಕ್ ಏನಂದ್ರೆ ರ್ಯಾಲಿ ಎಡಿಷನ್ ತಗೊಂಡ್ಬಿಡ್ರಿ. ರ್ಯಾಲಿ ಎಡಿಷನ್ ಫುಲ್ ಲೆಂತ್ ಅದು. ಅದಕ್ಕ ಕ್ಲಚ್ ಕೇಬಲ್ ಒಂದು ನೆನಪಲ್ಲೇ ತಕೊಂಡ್ಬಿಡ್ರಿ ಆಯ್ತಾ. ಟ್ರಾಫಿಕ್ ಒಳಗ ಏನು ಟೆನ್ಷನ್ ಇಲ್ಲ, ಗಾಡಿ ಆರಾಮ್ ಫಸ್ಟ್ ಸೆಕೆಂಡ್ ಗೇರ್ ಥರ್ಡ್ ಗೇರ್ ಇದ್ರೂ ಆರಾಮ್ ಸೆಕೆಂಡ್ ಗೇರ್ ಅದ ಮಾತ್ ಎತ್ಕೊಂಡ್ ಹೋಗ್ಬೋದು. ಟ್ರಾಫಿಕ್ ದಾಗ ಏನ್ ಟೆನ್ಷನ್ ಇಲ್ಲ. ನೀವು ಯಾವ ರೀತಿಯಾಗಿ ಚೇಂಜಸ್ ಮಾಡ್ಬೇಕು, ನೀವು ಯಾವ ರೀತಿಯಾಗಿ ಬ್ಲಾಕ್ ಮಾಡ್ಬೇಕು ಅನ್ನೋದು ಏನಾದ್ರು ಹೇಳ್ರಿ, ಸಜೆಷನ್ ಒಪ್ಕೋತೀನಿ. ಆ ಸಜೆಷನ್ ಏನಾದ್ರು ತಗೊಂಡ್ಕೆನ ಇಂಪ್ರೂವ್ಮೆಂಟ್ ಮಾಡ್ಕೊತೀನಿ. ಓವರ್ ಆಲ್ ಗಾಡಿ ಬಗ್ಗೆ ಏನು ಕಂಪ್ಲೇಂಟ್ಸ್ ಅಂತೂ ನನಗಂತೂ ಯಾವುದೇ ಕಂಪ್ಲೇಂಟ್ಸ್ ಇಲ್ಲ. ಯಾಕ ನೀವ್ ಗಾಡಿ ಕಂಪ್ಲೇಂಟ್ಸ್ ಅಲ್ಲಕ್ಕೆ ಏನಾದ್ರು ಗಾಡಿ ಯಾವ ಕಂಪ್ಲೇಂಟ್ ಬರ್ತಾವ, ಅದು ಹೆಂಗ್ ಇದ್ದಿರ್ತದ, ಹೆಂಗ್ ನಡೆಸ್ಬೇಕಂತ ನಿಮ್ಗೆ ಗೊತ್ತಿತ್ತು, ಮಾಡ್ತು ಕಂಟಿನ್ಯೂ ಚೆನ್ನಾಗಿ ನಡೆಸೋತಿದ್ರ ಅಂದ್ರೆ ಯಾವ್ದೇ ಕಂಪ್ಲೇಂಟ್ ಇರಲ್ಲ. ಆರಾಮಾಗಿ ನೀವ್ ನಡೆಸೋಬಹುದು. ಸುಮ್ಮ ಗಾಡಿ ಸಿಕ್ಕಂಗ್ ಹೊಡಿತೀನಿ ಹೆಂಗ್ ಮಾಡ್ತೀನಿ ಅಂದ್ರೆ ಕಂಪ್ಲೇಂಟ್ ಬಂದೇ ಬರ್ತಾವ್ರಿ ಯಾವಾದ್ರ. ಅದಕ್ಕ ನೀವ್ ನಡ್ಸೋ ರೀತಿ ಮೇಲೆ ಕಂಪ್ಲೇಂಟ್ಸ್ ಗಳು ರೈಸ್ ಆಗ್ತಿರ್ತಾವ.
ಅದಕ್ಕ ಗಾಡಿ ಸರಿಯಾಗಿ ನಡೆಸ್ರಿ, ಸುರಕ್ಷತೆ ಪಾಲಿಸ್ರಿ, ಕಂಪಲ್ಸರಿ ಹೆಲ್ಮೆಟ್ ಹಾಕೊಳ್ರಿ, ಏನ್ ಸೇಫ್ಟಿಯಾಗಿ ರೈಡ್ ಮಾಡ್ರಿ. ಈಗ ಎಲ್ಲಾ ಕಾಲ್ಮಲ್ ಸೂಕ್ಷ್ಮ ಎಲ್ಲರೂ ನಾವು ನಮ್ ಪಾಡಿ ನಾವು ಹೊಂಟ್ರ ಬಿ ಮತ್ತೊಬ್ಬ ಹೆಂಗ್ ಬರ್ತಾನ ಗೊತ್ತಿಲ್ಲ. ಅದಕ್ಕ ಸ್ವಲ್ಪ ಸೇಫ್ಟಿಯಾಗಿ ರೈಡ್ ಮಾಡ್ರಿ ಅಂತ ಹೇಳ್ಕೊತ, ಗಾಡಿದಲ್ಲಿಕ್ಕೇನದ ನೈಟ್ ದಾಗ ನೀವೇನ್ ನಡೆಸ್ತಿರಲ್ಲ, ಮೇನ್ ಇದೇನ್ ಹೆಡ್ಲೈಟ್ ಅದಲ್ಲ, ಹೆಡ್ಲೈಟ್ ಒಂದೇ ಇಶ್ಯೂ ನೋಡ್ರಿ. ಇದು ಬಿಟ್ರ ನೀವು ಸ್ಟಾಕ್ ಏನ್ ಬರ್ತದ ಹೆಡ್ಲೈಟ್ ಹಿಂಗದ. ಯಾಕಂದ್ರೆ ಮತ್ತ ಹೊರಗಿಂದು ಮತ್ತ ಲೈಟ್ ಗಳು ಅಡ್ಜಸ್ಟ್ ಮಾಡ್ಕೋಬಹುದು. ಅಥವಾ ಹೊರಗಿನ ಲೈಟ್ಸ್ ಅಡ್ಜಸ್ಟ್ ಮಾಡ್ಕೊಂಡ್ರು ನೀವು ಗಾಡಿಗೆ ಯಾವ ಗಾಡಿಗೆ ಎಷ್ಟ್ರ ವ್ಯಾಟ್ ಲೈಟ್ ಹಾಕಿದ್ರೆ ಸೂಟ್ ಇರುತ್ತ ನಿಮ್ಗೆ ಅಷ್ಟೇ ಹಾಕ್ಬೇಕು. 100 ವ್ಯಾಟ್ ಹಾಕ್ತಾರ, 120 ವ್ಯಾಟ್ ಹಾಕ್ತಾರ ಬೆಳಕ್ ಸಲಂದ. ಬಟ್ ಅದ್ರದಿಂದ ನಮ್ ಬೈಕ್ ಪ್ರಾಬ್ಲಮ್ಸ್ ಏನ್ ಬರ್ತಾವ ಏನಿಲ್ಲ ಅನ್ನೋದು ಕೆಲವೊಬ್ರಿಗೆ ಗೊತ್ತಿರ್ತದ, ಇನ್ ಕೆಲವೊಬ್ರಿಗೆ ಗೊತ್ತಿರಲ್ಲ. ಏನವ ನಾವು ರೂಮ್ ಕಡೆ ಹೊಂಟು ಬಿಟ್ಟಿ ಆಯ್ತು. ನೆಕ್ಸ್ಟ್ ವಿಡಿಯೋದಾಗ ಸಿಗಾಮು. ಓಕೆ, ಬಾಯ್, ಟಾಟಾ. ಹುಷಾರಾಗಿರಿ ಎಲ್ಲರೂ.